ಜತ್ತ ತಾಲೂಕಿನ ಭಕ್ತರ ಭಕ್ತಿಗೆ ಮೆಚ್ಚಿಂಬವಾಗಿ ಆಸನ ಹಾಕಿ ಕುಳಿತಿರುವಂತ ಯವನಪ್ಪ ಯಾರಿವ ನಮ್ಮಪ್ಪ ವೀರ ಶೂರ ಮಲ್ಕಾಶಿದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅದೇ ತರನಾಗಿ ತಮ್ಮ ಏನಾಯ್ತವ ಮಾತ ನಮ್ಮ ಅಜ್ಞಾನದ ಕತ್ತಲ ಒಡೆದೋಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ ಕಟ್ಟ ಇದ್ದಿದ್ದನ್ನು ಬಂಗಾರ ಗುಡ್ಡು ಮಾಡಿ ಮುಗಲಚ್ಚರಕ್ಕೆ ಬೆಳೆಸಿರುವಂತ ಯವನ ಗುರು ನಮ್ಮ ಗುರು ಮಣಿಮಿ ಮಧುಗೊಂಡೇಶ್ವರ ಪಾದಕ್ಕೂ ಒಂದು ಸಾರಿ ಹಣಿಮುಣಿಯುತ್ತ ಇವತ್ತಿನ ದಿವಸ ಯಾನಾಗದವ ಇಲ್ಲಿ ಒಂದೇ ಕಾರ್ಯಕರ್ತನಾಗಿರ್ತಕ್ಕಂತ ಯವನಪ್ಪ ಯಾರಿವ ನಮ್ಮಪ್ಪ ಯಾವ ಇದೆ ಒಂದ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಅದನ್ನ ಮೈಕ್ ಹಿಡ್ಕೊಂಡಿರೋದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಯಾವರು ಇಲ್ಲ ನಮಗ ಗೊತ್ತ ನಿಮಗ ಗೊತ್ತದ ಕರೆ ಅವ್ರು ಕೇಳಕತ್ತೀನಿ ಯಾದಗೂಡ ಒಂದ ಯಾದಗೂಡ ಗ್ರಾಮದ ಒಂದ ನಮ್ಮ ಬಸವಣ್ಣವರು ಬಸವಣ್ಣವರು ಏನೋ ಒಂದು ಹಬ್ಬದ ಕಾರ್ಯದ ನಿಮಿತ್ತವಾಗಿ ಏನ್ ಮಾಡ್ಯಾರವ ಇಲ್ಲಿ ಒಂದು ಕಾರ್ಯಕ್ರಮಕ್ಕ ಒಂದು ಕಾರ್ಯಕರ್ತನಾಗಿರ್ತಕ್ಕಂತ ಇವನಪ್ಪ ಯಾರಿವ ನಮ್ಮಪ್ಪ ಒಂದು ಬೀರದೇವರ ಹಬ್ಬನ ಹಾಕಿಕೊಂಡಾರವ ನನ್ನಪ್ಪ ಬೀರದೇವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅದಕ್ಕ ಪರ್ಸು ಏನಾಯ್ತವ ಮಾತಾ ಒಂದು ಹಬ್ಬದ ಕಾರ್ಯದ ನಿಮಿತ್ತವಾಗಿ ಇವತ್ತು ನಮ್ಮ ಹಿರಿಯರೆಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಏನ್ ಮಾಡ್ಯಾರವ ಇವತ್ತು ರಾತ್ರಿ ಹಿಂಗೆ ಕಳೆದು ಹೋಗಬಾರ್ದು ಅಂತ ತಿಳ್ಕೊಂಡು ಏನ್ ಮಾಡ್ಯಾರವ ಇಲ್ಲಿ ಎರಡು ಡೊಳ್ಳಿನ ಮ್ಯಾಗಳನ್ನ ಬಹಳ ವಿಚಾರ ಮಾಡಿ ಕೂಡಿಸಿರ ಆತ್ಮೀಯ ಬಂಧುಗಳೇ ಪರ್ಸು ಒಂದೊಂದು ಕಡೆ ಹಾಡಿಕೆ ಕೂಡಿಸಿರ್ತಾರ ನೋಡಿರ್ಬೇಕು ನೀ ಹೆಂಗೆ ಅದು ಒಂದು ಗಂಡು ಮಕ್ಕಳ ಮ್ಯಾಳ ಒಂದು ಹೆಣ್ಮಕ್ಳ ಮ್ಯಾಳ ಹೌದು ಇವತ್ತ ಒಂದು ಗಂಡು ಮಕ್ಕಳ ಮ್ಯಾಳ ಒಂದು ಹೆಣ್ಮಕ್ಳ ಮ್ಯಾಳ ತಂದೆ ಅಂದ್ರ ಜಗಳ ಬರೋಬ್ಬರಿ ಆಗಲ್ಲ ತಿಳ್ಕೊಂಡು ಅದಕ್ಕಾಗಿ ನಮ್ಮ ಗ್ರಾಮದ ಹಿರಿಯರು ನಮ್ಮ ಕಮಿಟಿಯವರು ಎಲ್ಲಾರು ಕೂಡಿಕೊಂಡು ಏನ್ ಮಾಡ್ಯಾರವ ಎರಡು ಹೆಣ್ಣು ಮಕ್ಕಳ ಮ್ಯಾಳನೇ ತಮ್ಮ ಊರಿಗೆ ಬರಮಾಡಿಕೊಂಡಾರ ಅಕ್ಕೋರ ಅವ್ರ ಯಾಕೆ ನಿಮ್ಮನ್ನ ಕುಡಿಸ್ಯಾರ ಗೊತ್ತದೇನ್ರಿ ನಿಮಗ ಯಾಕೆ ಕುಡಿಸ್ಯಾರ 10 ಬಾರ್ ಐತೆ ನಿಮ್ಮ ಜುಟ್ಟು ಅವ್ರ ಕೈಯಾಗ ಅವ್ರ ಜುಟ್ಟು ನಿಮ್ಮ ಕೈಯಾಗ ಬರೀ ಏಕಬಾರ್ದು ತುಕಡ ಅಂದಾರ ಅವರು ಜಗಳ ಹತ್ತಬಾರ್ದು ಹತ್ತಿ ಅಂದ್ರ ನಾವು ಜೀಪಿಗೆ ನೀವು ಟೇಜ್ ಬೇಡ ವ್ಯವಹಾರ ಹಿಂಗಾಗಬಾರ್ದು ಜಗಳ ಹತ್ತಬೇಕರೆ ಎಂತ ಜಗಳ ನಡಿಲತ್ತು ಕುಡಿಸ್ಯಾರ ಇಂಚಿ ಚಾಪ ಕಡಿದೇವಿ ಹತ್ತಬೇಕಮ್ಮ ಬೆಂಕಿ ಅಂತ ಜಗಳ ಆಗಬಾರ್ದು ಇವತ್ತು ಜ್ಞಾನದ ಜಗಳ ನಡಿಲ ತಿಳ್ಕೊಂಡು ಒಂದ ಮುತ್ತರ ಗ್ರಾಮದ ಕಾಶಿಲಿಂಗೇಶ್ವರ ಡೊಳ್ಳಿನ ಕಲಾಗಾನ ಸಂಘ ಒಂದು ಇಲ್ಲಿ ತನ್ನ ಸೇವಾ ಸಲ್ಲಿಸಿ ಹೋಗಿರುವಂತ ಸಂಘ ಇನ್ನು ನಮ್ಮದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಹಡಲಿಗೇರಿ ಗ್ರಾಮದ ಯೋಗಿನಾದ ಅಮೋಘಸಿದ್ದೇಶ್ವರ ಡೊಳ್ಳಿನ ಕಲಾಗಾನ ಸಂಘ ಇದು ನಮ್ಮ ಸಂಘ ಇವಂಗೆ ಎರಡು ಮ್ಯಾಳಗಳನ್ನ ಬಹಳ ವಿಚಾರ ಮಾಡಿ ಕುಡಿಸಿರಿ ನನ್ನ ಆತ್ಮೀಯ ಬಂಧುಗಳೇ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಣವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪದೋಷಗಳು ಆಗ್ತಾವ ಆಗಿರುವಂತ ತಪ್ಪ ಕೂಡಿದ ಯಾವ ರೀತಿ ಕ್ಷಮ ಮಾಡ್ಬೇಕು ಒಂದು ಔಷಧ ಪಕ್ಷಿ ನ್ಯಾಯದಂತೆ ಒಂದು ಔಷಧ ಪಕ್ಷಿ ಮುಂದೆ ಹಾಲು ಮತ್ತು ನೀರನ್ನು ಕೂಡಿಸಿಟ್ಟಾಗ ಆ ಪಕ್ಷಿ ಹಾಲಂತದಂತ ಅತ್ತೆ ಸ್ವೀಕಾರ ಮಾಡಿ ನೀರಂತಕ್ಕಂಥದ್ದು ಹಾಲು ಸ್ವೀಕಾರ ಮಾಡಿ ನೀರನ್ನಂತದ್ದು ಹೆಂತ ಬಾಜು ಬಿಡ್ತಾರ ನೋಡು ಇವತ್ತಿನ ದಿವಸ ನೀವು ಎರಡು ಮಕ್ಕಳು ಮಾಡುವಂತ ತಪ್ಪನ್ನು ಬಾಜು ಒತ್ತಿ ಒಬ್ಬನ ಸ್ವೀಕಾರ ಮಾಡಿ ಒತ್ತು ಇರುತ್ತನ ಕಾರ್ಯಕ್ರಮ ಕೇಳಿ ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕ ಆ ಮುಂಜಾನೆ ಮಂಗಲ ಆಗಿಂದ ಮತ್ತು ತುಂಬರಿಂದ ಆಶೀರ್ವಾದ ಮಾಡಿ ಮುಂದಿನ ಕಾರ್ಯಕ್ರಮಕ್ಕ ಎಲ್ಲ ಕಟ್ಟಿ ಕಳಿಸ್ರಿ ಅಂತ ತಿಳ್ಕೊಂಡು ಕೂಡಿದಿರಲಿ ಶರ್ಮಾರ್ತಿ ಹೇಳಿ ಪರಶುರಾಮ ಇಲ್ಲಿ ಹೆಚ್ಚಿಗೆ ಮಾತಾಡಿ ನನ್ನ ದೈವಕ್ಕೆ ಬೇಸರಗುವಂತ ವಿಶೇಷ ಇಲ್ಲ ಈಗಾಗಲೇ ಜಗಳ ಹಚ್ಚಾರ ಜಗಳ ಎಂತ ಜಗಳ ಹಚ್ಚಿದ್ರು ನೋಡ್ರಿ ಎಂತ ಜಗಳ ಹಚ್ಚಾರವ ಜ್ಞಾನದ ಜಗಳ ಬಹಳ ಚಂದ ವಿಷಯಗಳನ್ನ ಇಟ್ಟಾರ ಈಗಾಗಲೇ ನಮ್ಮ ಸರಜೋಡಿ ಕಲಾವಿದ್ರು ನಮ್ಮ ಮಾಳುವಣ್ಣವರು ಗುರುಗಳು ಹೇಗಾರವ ಆ ವಿಷಯಗಳನ್ನ ಕಮಿಟಿ ಅವ್ರು ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರ ಏನಿಟ್ಟಾರವ ಒಂದು ದಾನ ಮತ್ತೊಂದು ಧರ್ಮ ಮತ್ತು ದಾನ ಮತ್ತು ಧರ್ಮದೊಳಗ ಆ ಸರ್ಜೋಡಿ ಕಲಾವಿದ್ರು ಹಡಲಗೆರೆ ತಂಡದವರು ಯಾವಾಗ ಹಿಡ್ಕೊಂಡು ಬಿಡ್ತಾರ ಬಿಡ್ಲಿ ಆ ಬಿಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು ಮಾತಾಡ್ತೀನಿ ಅಂತ ಅವ್ರು ಹೇಳಿದ್ರು
ಅಡ್ಡಿ ನಮಗ್ ಬಿಟ್ಟಾರ ಅಂತ ಮುಂದಿನ ಸಂದಿಗೆ ಅನ್ಬೋದು ಅವ್ರು. ನಿಮ್ ಇಬ್ಬರಿಗೆ ಹೊಲಾನ ಕೊಡಾಗ ನಾನೇ ಹಿಡ್ಕೊತ ಹೋಗ್ತಾನಂತೆ ಇದಕ್ಕೆ ಹೆಂಗಂತೀರಿ ನೀವು ಹಂಗಾಗಿಬೇಡದು ಅಲ್ಲ ಅವ್ರ ಮುಂದಿನ ಸಂದಿಗೆ ಅನ್ಬೋದು ಅನ್ಬೋದು ಹಂಗೇನಿಲ್ಲ. ಆ ಎಡ್ಡು ಮಕ್ಕಳು ಕರ್ಸ್ಯಾರ ಅಂದ್ರೆ ಎಡ್ಡು ಸವ ಇಟ್ಟಾರ ಆ ದಾನ ಮತ್ತು ಧರ್ಮದೊಳಗ ಒಂದ್ ಹಿಡ್ಕೊಂಡು ಅವ್ರಿಗೆ ಬಿಡುದದ ಒಂದು ಬಿಡುದದ ಆ ಜಗತ್ತದೊಳಗ ದಾನ ಮತ್ತು ಧರ್ಮದೊಳಗ ನಮ್ಮ ಪಾಲ್ ಯಾವದಿರ್ಲಿ ಜಗತ್ತದೊಳಗ ದಾನ ಮಾಡೋದು ಬಹಳ ಶ್ರೇಷ್ಠ ಅಂತ ನಮ್ಮ ವಾದ. ಹೌದು ದಾನದಿಂದ ಯಾರ್ಯಾರು ಉದ್ಧಾರ ಆಗ್ಯಾರ ಹೌದು ಆ ದಾನ ಮಾಡೋದ್ರಿಂದ ಏನ ಒಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಅನ್ನೋದು ನಾವ್ ಹೇಳ್ಬೇಕಾಗ್ಯದ. ಅವ್ರ ಧರ್ಮದ ಅವ್ರು ಹಿಡ್ಕೊ ಅವ್ರಿಗೆ ಬಿಟ್ಟ ಅವ್ರ ಮುಂದಿನ ಸಂದಿಗೆ ಹೆಂಗ್ ಬೆಳೆಸ್ತಾರ ನಿಮಗ್ ಗೊತ್ತಾಗ್ತದ. ಬಹಳ ಮಾತಾಡೋದು ಒಂದೇ ದೃಷ್ಟಾಂತ ದಾನದ ಬಗ್ಗೆ ಕೊಟ್ಟು ಮತ್ತು ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡೋನು. ಹೌದು ಜಗತ್ತದೊಳಗ ಆ ದಾನದಿಂದ ಯಾರು ಮುಕ್ತಿ ಹೊಂದ್ಯಾರ ಹೆಂಗ್ರಿ ಅದು ಆ ಉಮರಾಣಿ ನಿಂಗಮ್ಮ ಆಗಿ ಹೋದ್ಲು. ಹೆಂಗ್ರಿ ಉಮರಾಣಿ ನಿಂಗಮ್ಮ ನಿಂಗಮ್ಮ ಆ ಒಂದು ದಿನ ಮನೆ ಒಳಗ ಕೂತು ವಿಚಾರ ಮಾಡ್ತಿದ್ಲು. ಯಾನಂತ ವಿಚಾರ ಮಾಡ್ತಾರವ ನಂದೊಂದು ಆಸೆ ಆಗ್ಯದ. ಯಾನ್ರಿ ಅದು ಆಶೆ ನನ್ನ ಜೀವ ಇರುವುದ್ರೊಳಗೆ ಒಂದು ದಿನ ನಾ ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬರಬೇಕು ಅಂತ ಆಸೆ ಆಗ್ಯದ ಅಂತ ಮನುಷ್ಯನೊಳಗೆ ವಿಚಾರ ಮಾಡ್ತಿದ್ವಿ. ಹೌದು ಯಾರು ಉಮರಾಣಿ ನಿಂಗಮ್ಮ ವಿಚಾರ ಮಾಡ್ತಿದ್ಲು. ಅವಾಗ ಒಂದು ದಿನ ಹೋಗುವಂತ ಸಂದರ್ಭ ಬತ್ತು ಆಕಿ ವಿಚಾರ ಮಾಡ್ತಾಳ. ಯಾನಂತ್ರಿ ನಾ ಇಲ್ಲಿಂದ ಇಷ್ಟು ವರ್ಷ ಬಿಟ್ಟು ನಾ ಕಲ್ಯಾಣ ಪಟ್ಟಣಕ್ಕೆ ಹೊಂಟೀನಿ. ಹೋಗಬೇಕಾರ ಅಲ್ಲಮ ಪ್ರಭು ಗುರುಗಳದಾರ, ಎಷ್ಟೋ ಲಕ್ಷಾಂತರ ಶರಣರದಾರ, ಅನ್ನ ಬಸವಣ್ಣದಾರ. ನಾ ಹಂಗೆ ಬರೀ ಕೈಲಿ ಹೋಗಬೇಡ್ದು, ಬಾಳೆಹಣ್ಣು ಹೊಯ್ಬೇಕು ಅನ್ಲಕ್ಕಿ. ಹೌದು ನನ್ನ ಕೈಲಿ ಎಷ್ಟಾಗ್ತದ ಅಷ್ಟು ಬಾಳೆಕಾಯಿ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಉಮರಾಣಿ ನಿಂಗಮ್ಮ ಒಂದು ಡಜನ್ ಬಾಳೆಹಣ್ಣು ತಗೊಂಡ್ರು. 12 ಬಾಳೆಹಣ್ಣು ತಗೊಂಡು ಉಮರಾಣಿ ಗ್ರಾಮ ಬಿಟ್ಟು ಕಲ್ಯಾಣ ಪಟ್ಟಣಕ್ಕೆ ಹೋದ್ರು. ಕಲ್ಯಾಣ ಪಟ್ಟಣದೊಳಗ ಅಲ್ಲಮ ಪ್ರಭು ಗುರುಗಳು ಎಲ್ಲಾ ಧರ್ಮರಿಗೆ ಶರಣರಿಗೆ ಒಂದ ನೀತಿ ಮಾತುಗಳ ಉಪದೇಶದ ಮಾತುಗಳನ್ನು ಮಾತಾಡ್ಲಕತ್ತಿದ್ರು. ಅವಾಗ ನಿಂಗಮ್ಮ ಹೋಗಿ ನಿಂತು ಶರಣ ಮಾಡಿ ಹೇಳ್ತಾಳ, ಭಗವಂತ ನಾ ಉಮರಾಣಿ ಗ್ರಾಮ ಬಿಟ್ಟು ಬಹಳ ದೂರಿಂದ ಕಲ್ಯಾಣ ಪಟ್ಟಣಕ್ಕೆ ಬಂದೇನ್ರಿ. ನಿಮ್ಮ ದರ್ಶನ ಆಗಿ ನನಗೆ ಬಹಳ ಸಂತೋಷ ಆಗ್ಯದ. ನನ್ನೊಂದು ಆಶೆ ಅದ. ನಾ ಉಮರಾಣಿ ಗ್ರಾಮ ಬಿಟ್ಟು ಬರುವಂತ ಸಂದರ್ಭದೊಳಗ ಒಂದು ಡಜನ್ ಬಾಳೆಹಣ್ಣು ತಗೊಂಡು ಬಂದಿದ್ದೇವು. ಅದನ್ನ ನಿಮಗ ದಾನ ಮಾಡ್ಬೇಕಂತ ಮಾಡೀನ್ರಿ ಗುರುಗಳ. ನೀವ್ ಇದನ್ನ ಸ್ವೀಕಾರ ಮಾಡ್ರಿ ಅನ್ಲಕ್ಕೆ ಉಮರಾಣಿ ನಿಂಗಮ್ಮ ಯಾರು ಅಲ್ಲಮ ಪ್ರಭು ಗುರುಗಳು ಹೇಳ್ತಾರ, ನಿಂಗಮ್ಮ ನೀ ಹುಚ್ಚದಿಯೇನು ಯಾಕ್ರಿ ಅನ್ಲಕ್ಕೆ. ಯವ್ವ ನಮ್ಮ ಕಲ್ಯಾಣ ಪಟ್ಟಣದೊಳಗ ನಮ್ಮ ಸಭೆ ಒಳಗ ಬಹಳ ಶರಣರದಾರ. ನಾನದೀನಿ, ಅನ್ನ ಬಸವಣ್ಣದಾನ, ಮತ್ತ ಇಷ್ಟು ಮಂದಿಗೆ 12 ಬಾಳೆಹಣ್ಣ ಸಾಲಂಗಿಲ್ಲವಾ? ನೀ ಹೆಂಗ ಬಂದಿ ಹಂಗ ದರ್ಶನ ತಗೊಂಡು ಒಳ್ಳೆ ಬಾಳೆಹಣ್ಣು ತಗೊಂಡು ಸುಮ್ ಹೋಗಿಬಿಡು ನಿನ್ನ ಗ್ರಾಮಕ್ಕ. ಅವಾಗ ನಿಂಗಮ್ಮ ಹೇಳ್ತಾಳ, ಯಪ್ಪ ದಾನ ಮಾಡೋದ್ರಿಂದ ಬಹಳ ಅದರಿಂದ ಅಗಾಧವಾದ ಶಕ್ತಿ ಅಡಿಗೆ ಅದ. ಇದನ್ನ ಮೊದಲನೇ ಸ್ವೀಕಾರ ಮಾಡ್ರಿ, ನಿಮಗಿದು ತೃಪ್ತಿ ಆಯ್ತು, ಬರಬರಾಯ್ತು. ಇರ್ಲಿಲ್ಲ ಅಂದ್ರ ಮತ್ತ ಇದಕ್ಕಿಂತ ಹೆಚ್ಚಿಗೆ ನಾ ದಾನ ಮಾಡುವಂತ ಶಕ್ತಿ ಭಗವಂತ ನನಗೆ ಕೊಟ್ಟಾನ. ಮೊದಲು ಇದನ್ನ ತಗೋರಿ, ಇದನ್ನ ದಾನವಾಗಿ ನಿಮಗೆ ಕೊಡ್ತೀನಿ, ಮೊದಲಿನ ಸ್ವೀಕಾರ ಮಾಡ್ರಿ ಅಪ್ಪ ಭಗವಂತ ಅಂತ ಅಂಗಲಾಚಿ ಬೇಡ್ಕೊಂಡ್ಲು. ಅವಾಗ ಲಿಂಗಮ್ಮನ ಮಾತು ಕೇಳಿ ಯಾರು ಅಲ್ಲಮ ಪ್ರಭು ಗುರುಗಳು 12 ಬಾಳೆಹಣ್ಣ ಗುರುಗಳಿಗೆ ದಾನವಾಗಿ ನೀಡಿದ್ಲು. ಯಾರು ನಿಂಗಮ್ಮ. ಅವಾಗ 12 ಬಾಳೆಹಣ್ಣು ತಗೊಂಡು ಲಕ್ಷಾಂತರ ಶರಣರು ಅನ್ನ ಬಸವಣ್ಣ ಅಲ್ಲಮ ಪ್ರಭು ಗುರುಗಳು ಏನದಾರಲ್ಲ ಅಷ್ಟು 12 ಬಾಳೆಹಣ್ಣು ಎಲ್ಲಾ ಸ್ವೀಕಾರ ಮಾಡಿ ತೃಪ್ತಿಯಾಗಿ 12 ಬಾಳೆಹಣ್ಣು ಹಂಗೆ ಉಳಿದಿತ್ತು. ಅವಾಗ ಗುರುಗಳಿಗೆ ದಿಂಗ ಬಡದಂಗಾಯ್ತು. ಯವ್ವ
ನೀ ಸಾಮಾನ್ಯವಳಲ್ಲ, ಸಾಮಾನ್ಯವಾದವಳಲ್ಲ. ನೀ ದಾನದೊಳಗ ಎತ್ತಿದ ಕೈ ಅದಿದೆ. ಏನೋ ನಿನ್ನಲ್ಲಿ ಶಕ್ತಿ ಅಡಿಗೆ ಅದ. ನಿನ್ನಲ್ಲಿ ದಾನವನ ಶಕ್ತಿ ಅದ. ಅದ. ನೀನು ಉಮರಾಣಿ ಗ್ರಾಮ ಬಿಟ್ಟು 12 ಬಾಳಿಯನ್ನ ಕಲ್ಯಾಣ ಪಟ್ಟಣದಾಗ ದಾನ ಮಾಡಿ ಆಹಾ. ನೀ ಉಮರಾಣಿ ಲಿಂಗಮ್ಮ ಗುಡ್ಡಾಪುರ ದಾನ ಆಶೀರ್ವಾದ ಮಾಡಿದ್ರು ಗುರುಗಳು. ಅದು 12 ಬಾಳೆಯನ್ನ ದಾನ ಮಾಡಿದ್ರಿಂದ ಉಮರಾಣಿ ಲಿಂಗಮ್ಮ ಹೋಗಿ ಗುಡ್ಡಾಪುರ ದಾನಮ್ಮ ಆಗಿ ಮೆರೆದಾಳ. ಹೌದು 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 ಹೌದು. ಇದು ಎದರ ಪ್ರಭಾವ? ದಾನದ ಪ್ರಭಾವ. ಇದು ದಾನದ ಶಕ್ತಿ ಅದ. ಹೌದ್. ಮತ್ತ ಮುಂದಿನ ಸಂಧಿಗೆ ಮುಂದಿನ ಸಂಧಿಗೆ ದಾನದ ಹೆಂಗದ ಅನ್ಕೋತ ಹೇಳ್ಕೋತ ಹೋಗೋದದ. ಹೋಗೋದದ. ಮತ್ತ ಮುಂದಿನ ಸಂಧಿಗೆ ಧರ್ಮ ಹೆಂಗದ ಅಂತೇಳಿ ಹೇಳ್ತಾರೋ ಅವ್ರು ಹೇಳ್ತಾರೆ. ಈಗ ಬಹಳ ಮಾತ್ರ ದೈವಿಕ ಬೇಸರವಂತ ವಿಶೇಷ ಇಲ್ಲ. ಇಲ್ಲವಾ ಇಲ್ಲ. 4 ಚಾಲನೆ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಯ ಕೊಡೋದದ.